ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಅಂತಂದ್ರೆ ಅದು ವಿಸ್ತಾರ, ರೇಡ್ ಅಂತಂದ್ರೆ ಅದು ವಿಸ್ತಾರ. ಇದು ಲೂಟಿಗೆ ಸಂಬಂಧಪಟ್ಟಂತ ವಿಷಯ. ಎಲ್ಲಿ ನೋಡಿದ್ರು ಲೂಟಿ 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 ಲೂಟಿ. ಇದು ನಿಜಕ್ಕೂ ಮಹಾ ಲೂಟಿ. ಲೂಟಿ ಕಥೆ ನಿಮ್ಮ ಮುಂದೆ ವಿಸ್ತಾರ ನ್ಯೂಸ್ನಲ್ಲಿ ಇವಾಗ ನಾವು ಓಪನ್ ಅಪ್ ಮಾಡ್ತಾ ಇದ್ದೀವಿ. ಕರುನಾಡಲ್ಲಿ ನಡೆದಿದೆ ಮತ್ತೊಂದು ದೊಡ್ಡ ದೋಖಾ. ಕನ್ನ ಹಾಕೋದಕ್ಕೆ ಖದೀಮರಿಗೆ 10 ಅಡ್ಡದಾರಿಗಳಿದ್ದಾವೆ. ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಯಲು ಮಾಡ್ತಾ ಇದೆ ವಿಸ್ತಾರ ನ್ಯೂಸ್. ಬೆರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ನೇರ ಹೇಳ್ಬಿಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಸ್ಟೋರಿ ಇದು. ಅಮಾಯಕರಿಗೆ ತಲುಪಬೇಕಾಗಿದ್ದಂಥ ವಸ್ತುಗಳು ಎಲ್ಲಿಗೆ ಹೋಗ್ತಾ ಇದ್ದಾವೆ ಅಂತ ಒಂಚೂರು ಗಮನಿಸ್ಬಿಡಿ. ನಾನು ನೇರ ಹೇಳ್ತೀನಿ ಮೇಡಮ್ ಅವರೇ, ಈ ಮಹಾದೋಖಾನ ಕಂಡು ಕೂಡ ಅಧಿಕಾರಿಗಳು ಬಾಯಿ ಮುಚ್ಕೊಂಡು ತುಟಿಕ್ ಪಿಟಿಕ್ ಅಂದೇ ಇದ್ದಾರೆ ಅಂತಂದ್ರೆ, ನಮ್ಮ ವಿಸ್ತಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ VSIT ಇದನ್ನ ರೇಡ್ ಮಾಡಬೇಕಾಯ್ತು ಅಂತಂದ್ರೆ ನಿಜಕ್ಕೂ ಕೂಡ ನಮಗೇನೆ ಹೊಟ್ಟೆ ಊರ್ದು ಉಣ್ಣಾಗತ್ರಿ. ಸುದ್ದಿ ಬೆನ್ನತ್ತಿದ್ವಿ ನಾವು. VSIT ಜೊತೆಗೆ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟರು. ಖದೀಮರ ಗ್ಯಾಂಗ್ ಕಂಡು ಅಧಿಕಾರಿಗಳು ಶಾಕ್ ಆದ್ರು. ವಿಸ್ತಾರ ಕ್ಯಾಮ್ರಾ ಮುಂದೆನೆ ಖದೀಮರ ಕಳ್ಳಾಟ ಬಯಲಾಗಿದೆ. ಹೆಬ್ಬಾಳ್ಕರ್ ಮೇಡಮ್ ಅವರೇ ಗಮನಿಸಿ ತಾವು. ಬಡ ಮಕ್ಕಳ ಊಟ ತಟ್ಟೆಗೆ ಕನ್ನ ಹಾಕಿದ್ದಾರ್ರಿ ಕಳ್ಳರು, ಕಿರಾತಕರು, ಖದೀಮರು, ನಾಲಾಯಕಗಳು. ಅಂಗನವಾಡಿ ಮಕ್ಕಳಿಗೆ ಸೇರಬೇಕಾದಂತ ರೇಷನ್ ಲೂಟಿ ಹೊಡೆದಿದ್ದಾರ್ರಿ. 100 ಮೂಟೆ ರೇಷನ್ ಅಕ್ರಮ ದಾಸ್ತಾನಾಗಿತ್ತು. ಹೌದು, ಕಾಳಸಂತೆಯಲ್ಲಿ ಅದನ್ನ ಮಾರಾಟ ಮಾಡೋದಕ್ಕೆ ರೇಷನ್ ಲೂಟಿ ಮಾಡಿ ಬಿಸಾಕಿದ್ದಾರೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ದಾಸ್ತಾನನ್ನ ಸಂಗ್ರಹ ಮಾಡಿಟ್ಟಿದ್ರು ಕಳ್ಳರು. ಅದ್ರ ಜೊತೆಗೆ ಅಕ್ಕಿ, ಬೇಳೆ, ಎಣ್ಣೆ, ಸಾಂಬಾರ್ ಪದಾರ್ಥ, ಉಪ್ಪು ಎಲ್ಲ ಕೂಸುಗಳಿಗೆ ಸಿಗಬೇಕಾಗಿದ್ದು, ಗರ್ಭಿಣಿಯರಿಗೆ ಸಿಗಬೇಕಾಗಿದ್ದು, ಬಾಣಂತಿಯರಿಗೆ ಸಿಗಬೇಕಾಗಿದ್ದಿದ್ರೆ. ಪೂಲ್ವಾರ್ಪಲ್ಲಿ ನಾಗರಾಜ್ ಅನ್ನೋನ ಮನೆಯಲ್ಲಿ ರೇಷನ್ ದಾಸ್ತಾನು. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ತಾಲೂಕಿನ ಪೂಲ್ವಾರ್ಪಲ್ಲಿ ಗೊತ್ತಾಯ್ತಾ? ಮಕ್ಕಳಿಗೆ ಸೇರಬೇಕಾದಂಥ 100 ಮೂಟೆ ರೇಷನ್ ದಾಸ್ತಾನು ಮಾಡಲಾಗಿದೆ. ಗಮನಿಸಿದ್ರೆ ಫೂಟೇಜು ಇದೇ. ಗಮನಿಸಿ ಜಾಗ. ದಿಸ್ ಇಸ್ ವಿಸ್ತಾರಾಸ್ ಮೆಗಾ ರೇಡ್. ಅಧಿಕಾರಿಗಳು ಇದಕ್ಕೆ ಸಾಥ್ ಕೊಟ್ಟರು. ವಿಸ್ತಾರ ನ್ಯೂಸ್ ಬೆಳಗ್ಗೆ 5 ಗಂಟೆ 25 ನಿಮಿಷ, ನಾನು ಕರೆಕ್ಟಾಗಿ ಟೈಮ್ ಹೇಳ್ತೀನಿ ಕೇಳಿ. 5 ಗಂಟೆ 25 ನಿಮಿಷಕ್ಕೆ ಸ್ಥಳಕ್ಕೆ ಬಂತು, ಭೇಟಿ ಕೊಡ್ತು. ಅಧಿಕಾರಿಗಳನ್ನ ಎಚ್ಚರಿಸಿದ್ದೆ ವಿಸ್ತಾರ ನ್ಯೂಸ್. ಗಮನಿಸಿ ಫುಟೇಜ್ಗಳನ್ನ ಫಸ್ಟ್. ಯಾರು ನಿನಗೆ ಕೊಟ್ರು, ಯಾರು ಕೊಡ್ತಿದ್ರು, ನಿನಗೆ ಯಾರು ಸಪ್ಲೈ ಮಾಡ್ತಿದ್ರು, ಇಲ್ಲಿ ನಿಮ್ಗೆ ಹೆಂಗ್ ತಗೊಂಡ್ ಬರ್ತಿದ್ದೆ. ಯಾರು ನಿನಗೆ ಕೊಟ್ರು, ಯಾರು ಕೊಡ್ತಿದ್ರು, ನಿನಗೆ ಯಾರು ಸಪ್ಲೈ ಮಾಡ್ತಿದ್ರು, ಇಲ್ಲಿ ನಿಮ್ಗೆ ಹೆಂಗ್ ತಗೊಂಡ್ ಬರ್ತಿದ್ದೆ. ಕಡೆ ಸೈಡ್ ಇಟ್ಟಿರ್ರಿ. ಯಾವ ಇದೆ ಇವೇನು ಟವೇನೇ కదా ಇವೇನು ಯಾವ ಇದೆ ಅಂತೆ ತಗೊಂಬಂದಿ ಹೊಸದ ಅಲ್ಲ ಇವ್ರು ಇರ್ಲಿ ಸರ್ ಬರ್ಸ್ತು. ಮತ್ತೆ ಅಂಗನವಾಡಿ ಚೆಕ್ ಮಾಡಿ. ಅಂಗನವಾಡಿ ಮಕ್ಕಳು ಕೊಡೋ ಅಂತಂದ್ರೆ ಬರ್ದಿದೆಯಲ್ಲ ಕರ್ನಾಟಕ ಸರ್ಕಾರ.
ಕಿಚಡಿ ಇದೆಲ್ಲ ಸಾಂಬಾರ್ ಪುಡಿ ಉಪ್ಪಿಟ್ಟು ಮಸಾಲ ಇದೆಲ್ಲ ನಿಮ್ಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇದೆಯನ್ರೋ? ಲೂಟಿ ಹೊಡಿತೀರಲ್ಲ ನೀವೆಲ್ಲ, ನಾಲಾಯಕಗಳು, ಪರಮ ನೀಚರು, ಭ್ರಷ್ಟರು ನೀವೆಲ್ಲ. ನೀವೆಲ್ಲ ದಗಾಕೋರ್ರು ಕೊಂಡ್ರು, ವಂಚಕರು ಕೊಂಡ್ರು ಅಲ್ರೋ. ಪುಟ್ ಮಕ್ಕಳು ಹಾಕೊಳ್ಳೋ ಡೈಪರ್ ನೀವು ಹಾಕತ್ತೀರೇನ್ರೋ? ಲೋ, ನೀನು ಯಾವನೋ ಪೂಲ್ವಾರ್ಪಲ್ಲಿ ನಾಗರಾಜನೋ ಏನೋ ನಿನ್ನ ಹೆಸರು, ಏನಪ್ಪ ನಿನ್ನ ಹೆಸರು? ಪುಟ್ ಮಕ್ಕಳು ಹಾಕೊಳ್ಳೋ ಡೈಪರ್ ಹಾಕತ್ತೀಯನೋ ನೀನು? ನ್ಯಾಪಿ ಪ್ಯಾಡ್ ಬೇಕಾನೆ ನೀನು ಹಾಕತ್ತೀಯನೋ ನ್ಯಾಪಿ ಪ್ಯಾಡು? ನಿನಗೆ ಮಾನ ಮರ್ಯಾದೆ ಇದೆಯನೋ ನಿನಗೆ? ಆಮೇಲೆ ನೀನೊಬ್ಬನಿಂದ ಆಗಿರ್ಲಿಕ್ಕಿಂತ ಕೆಲಸ ಅಲ್ಲ ಇದೆಲ್ಲ, ಅಧಿಕಾರಿಗಳ ಶಾಮೀಲು ಇದೆ. ಇವತ್ತು ಹೋಗ್ಬಿಟ್ಟೇನೋ ರೈಡ್ ಮಾಡ್ಬಿಟ್ಟು ಶಬಾಷ್ ಅಂತ ಚಪ್ಪಾಳೆ ತಟ್ಬಿಟ್ರು ಅಂತಲ್ಲ. ಅಲ್ಲಿ ನೋಡ್ರಿ, ಡೈಪರ್ ಕಂಡ್ರಿ, ಡೈಪರು, ಕೂಸ್ಗಳಿಗೆ ಹಾಕೊಳ್ಳೋ ಡೈಪರು ಹಾಕೊಂಬಿಡಪ್ಪ ನೀನುವೆ, ಹಾಕೋ. ಮನುಷ್ಯರೇನ್ರಯ್ಯ ನೀವೆಲ್ರೂ? ನಿಮ್ಗೆ ಮಾನ ಮರ್ಯಾದೆ ಇದೆಯನ್ರು? ನಿಮ್ಗೆ ಮನುಷ್ಯತ್ವ ಇದೆಯನ್ರು? ನಿಮ್ಗೆ ಯಾರಿಗೂ ಹೊಟ್ಟೆ ಉರಿಯಲ್ವೇನ್ರೋ? ಕೂಸುಗಳಿಗೆ ಕಂಡ್ರೋ ಪಾಪ, ಬಡತನದ ಬೇಗೆಯಲ್ಲಿ ನೊಂದಿರುವ ಪಾಪ ನಮ್ಮ ಅಂಗನವಾಡಿಗೆ ಬರುವಂಥ ಸಣ್ಣ ಸಣ್ಣ ಪುಟಾಣಿ ಕಂದಮ್ಮ, ದೇವ್ರಂಥ ಕಣ್ಗಳಿರುವ ಕಂದಮ್ಮಗಳಿಗೆ ಕಂಡ್ರೋ ಡೈಪರು ಅದೆಲ್ಲನೂ. ಆಮೇಲೆ ಅಕ್ಕಿ, ಮತ್ತೊಂದು ಮಗದೊಂದು ಎಲ್ಲ ನಾನು ಹೇಳ್ತೀನಿ ಕೇಳ್ರಿ. ಇದೆಲ್ಲ ಗೋಡೌನಿಂದಾನೇ ಸ್ಟಾರ್ಟ್ ಆಗುತ್ತೆ. ಮತ್ತು ಆ ಎಕ್ಸ್ಪೋರ್ಟ್ ಮಾಡುವ ಜಾಗ ಇರುತ್ತಲ್ರೇನ್ರಿ, ಡಿಪೋ ಇರುತ್ತಲ್ವೇನ್ರಿ, ಆ ಡಿಪೋ ಇಂದಾನೇ ಸ್ಟಾರ್ಟ್ ಆಗತ್ತೆ ರೀ ಇದೆಲ್ಲ. ಇದು ಒಬ್ಬನಿಬ್ಬನ ಕೈವಾಡ ಅಲ್ಲ ಕಣ್ರಿ. ಇದು ಹಂಗೆಲ್ಲ ಸುಖ ಸುಮ್ಮನೆ ಬೇರೆ ಬೇರೆ ಎಲ್ಲೆಲ್ಲ ಹೋಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಇದಕ್ಕೊಂದು ಇಂಡೆಂಟ್ ಹಾಕಿರ್ಬೇಕಾಗತ್ತೆ. ಇಂಡೆಂಟ್ ಹಾಕಿದ ನಂತರದಲ್ಲಿ ಇದು ಯಾವ ಲಾರಿ ಎಲ್ಗೋಯ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗತ್ತೆ. ಯಾವ ಡಿಪೋಯಿಂದ ಯಾವ ಗೋಡೌನ್ಗೆ ಹೋಯ್ತು, ಸರ್ಕಾರಿ ಗೋಡೌನ್ಗೆ ಹೋಗ್ಬೇಕಾಗತ್ತೆ ಇದೆಲ್ಲವೂ ಕೂಡ. ಆ ಗೋಡೌನ್ನಿಂದ ಎಂಡ್ ಯೂಸರ್ ಅಂದರೆ ಅಂಗನವಾಡಿ ಕೇಂದ್ರಗಳಿಗೆ ಎಲ್ಲಿ ಹೋಯ್ತು ಅನ್ನೋದು ಸ್ಪಷ್ಟ ಆಗಬೇಕಾಗತ್ತೆ. ಇದು ಸುಖ ಸುಮ್ಮನೆ ಹಂಗೆಲ್ಲ ನಡೆಯಲ್ಲ, ಗೊತ್ತಾಯ್ತಾ ನಿಮಗೆ? ಫಾರ್ ಎಕ್ಸಾಂಪಲ್ ಒಂದು ಅಕ್ಕಿ ಉದಾಹರಣೆ ಕೊಡ್ತೀನಿ ತಗೊಳ್ಳಿ. ಅಕ್ಕಿ ಎಲ್ಲಿಂದಾನೋ ಬರುತ್ತೆ ನಿಮಗೆ, ಆಯ್ತಾ? ಅಕ್ಕಿ ಜಾರ್ಖಂಡಿಂದಾನೋ ಗುಜರಾತಿಂದಾನೋ ಅಥವಾ ಬೇರೆ ಕಡೆ ಎಲ್ಲಿಂದಾನೋ ಬರುತ್ತೆ ನಿಮಗೆ ಅಂತ ಅನ್ಕೊಳ್ಳಿ. ರಾಂಚಿ ಆ ಕಡೆಯಿಂದೆಲ್ಲ ಅಕ್ಕಿ ತರಿಸ್ಕೊಳ್ತಾರೆ ಅಂತ ಅನ್ಕೊಳ್ಳಿ. ಅದು ಬಂದಾಗ ಮೊದಲಿಗೆ ನ್ಯಾಷನಲ್ ಗೋಡೌನ್ಗೆ ಹೋಗುತ್ತೆ, ಅದಾದ ನಂತರದಲ್ಲಿ ಸ್ಟೇಟ್ ಗೋಡೌನ್ಗೆ ಬರುತ್ತೆ, ಗೊತ್ತಾಯ್ತಾ? ಅದಾದಮೇಲೆ ಬೇರೆ ಬೇರೆ ಡಿಪೋಗಳಿಗೆ ಅದು ಸಪ್ಲೈ ಆಗುತ್ತೆ. ಆಯಾ ಪರ್ಟಿಕ್ಯುಲರ್ ಡಿಪೋಗಳು, ವೆಸ್ಟ್ ಡಿಪೋ, ಈಸ್ಟ್ ಡಿಪೋ, ಸೌತ್ ಡಿಪೋ, ನಾರ್ತ್ ಡಿಪೋ ಅಂತ ಡಿಪೋಗಳಿರ್ತವೆ. ಆ ಡಿಪೋದ ಮೂಲಕ ಲಾರಿಗಳಿಗೆ ತುಂಬಿಸ್ತಾರೆ ಮೂಟೆಗಳನ್ನು. ಆ ಲಾರಿಗಳು ಹೊರಡೋಕ್ಕಿಂತ ಮುಂಚೆ ಇಂಡೆಂಟ್ಗೆ ಸೈನ್ ಹಾಕಬೇಕು, ಲಾರಿ ನಂಬರ್ ಬರ್ಕೋಬೇಕು. ಲಾರಿ ಮಾಲೀಕ ಯಾರು, ಯಾವ ಟ್ರಾನ್ಸ್ಪೋರ್ಟ್ಗೆ ಸೇರಿದ ಲಾರಿ, ಪ್ರೈವೇಟ್ ಲಾರಿನಾ, ಹೌದಾ ಅಲ್ವಾ, ಲಾರಿಯ ರಿಜಿಸ್ಟ್ರೇಷನ್ ನಂಬರ್ ಏನು, ನಂಬರ್ ಪ್ಲೇಟ್ ಏನೋ, ಅವನು ಡ್ರೈವರ್ ಯಾರು ಓಡಿಸ್ತಾ ಇದ್ದಾನೆ ಲಾರಿಯನ್ನ, ಲಾರಿ ರೂಟು ಯಾವ ರೂಟಿಗೆ ಹೋಗುತ್ತೆ, ಯಾವ ಗೋಡೌನ್ಗೆ ಹೋಗ್ಬಿಟ್ಟು ಸರ್ಕಾರಿ ಗೋಡೌನ್ಗೆ ಹೋಗ್ಬಿಟ್ಟು ಇದು ನಿಲ್ಲಿಸುತ್ತೆ ಲಾರಿ. ನಾನು ಹೇಳ್ತೀನಿ ಕೇಳಿ ನಿಮಗೆ, ರೂಟ್ ಮ್ಯಾಪ್ ಇದು, ಸುಮ್ಮನೆ ಅಲ್ಲ ಇದು. ಅದು ಡೈಪರ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, A to Z, ಎಸ್ಪೆಷಲಿ ಅಕ್ಕಿ. ಇವರೆಲ್ಲ ಪ್ರೈವೇಟ್ ಗೋಡೌನ್ಗೆ ಇಳಿಸ್ಬಿಡ್ತಾರೆ, ಅದನ್ನ ಪಾಲಿಶ್ ಮಾಡ್ತಾರ್ರಿ. ಅದನ್ನ ಪಾಲಿಶ್ ಮಾಡ್ತಾರೆ. ಪಾಲಿಶ್ ಮಾಡಿಬಿಟ್ಟು ಏನು ಮಾಡ್ತಾರೆ ಗೊತ್ತೇನ್ರಿ? ಪಾಲಿಶ್ ಮಾಡಿಬಿಟ್ಟು ಇವರು ಅದಕ್ಕೆ ಇನ್ನೊಂದು ಯಾವುದೋ ಒಂದು ಬ್ರ್ಯಾಂಡ್ ಹಾಕ್ತಾರೆ. ಬ್ರ್ಯಾಂಡ್ ಹಾಕ್ಬಿಟ್ಟು ಅದನ್ನು 80 ರೂಪಾಯಿ kg ಅಂತ ಮಾರ್ತಾರೆ. ಇದು ಒಂದು ಕಡೆಯಲ್ಲಿ ನಡೀತಾ ಇರೋದಲ್ಲ. ಇವನು ಯಾವನೋ ಪೂಲ್ವಾರ್ಪಲ್ಲಿ ನಾಗರಾಜ, ಅವನು ಯಾವನೋ ಗೊತ್ತಿಲ್ಲ ನನಗೆ, ಐಷಾರಾಮಿ ಮನೆ ಕಟ್ಕೊಂಡಿದ್ದಾನವನು, ಆಯ್ತಾ? ಇದರಲ್ಲಿ ಅಧಿಕಾರಿಗಳ ಶಾಮೀಲಾತಿ ಇದೆ, ಡಿಪೋ ಮ್ಯಾನೇಜರ್ಗಳ ಕೈವಾಡ ಇದೆ, ಆಹಾರ ಇಲಾಖೆ ಅಧಿಕಾರಿಗಳು ಸ್ಪಷ್ಟವಾಗಿ ಇದರಲ್ಲಿ ಕೈವಾಡ ಇಟ್ಕೊಂಡಿದ್ದಾರೆ. ನಾನು ನೇರ ಹೇಳ್ತೀನಿ ನಿಮಗೆ, ನೇರ. ನೀವೆಲ್ಲ ಭ್ರಷ್ಟರು, ನೀವು ನಾಲಾಯಕಗಳು, ನೀವು ಪರಮ ನೀಚರು. ನೀವು ಆ ಪುಟ್ಟ ಮಕ್ಕಳ ಡೈಪರ್ ಹಾಕೊಳ್ಳೋಕ್ಕೂ ಲಾಯಕ್ಕಿಲ್ದೇ ಇರೋರು ನೀವೆಲ್ಲರೂ, ಅಧಿಕಾರಿಗಳು ಅಂತ ಕರೆಸ್ಕೊಳ್ಳೋರು, ಆಹಾರ ಇಲಾಖೆಯಲ್ಲಿರೋರು. ಐ ಆಮ್ ಸಾರಿ ಟು ಸೇ ದಿಸ್, I may be harsh, but you people are wrong. ಆ ಪುಟಾಣಿ ಕೂಸ್ದು ಡೈಪರ್ ಕೊಂಡ್ರೋ, ಏನ್ರ ನಿಮ್ಮ ಜನ್ಮಕ್ಕೆ ಬಂದಿರೋದು? ನಿಮ್ಮ ಜನ್ಮಕ್ಕೆ ಏನ್ರಯ್ಯ ಬಂದಿರೋದು? ನೀವು ಡೈಪರ್ ಹಾಕೊಂತಿರ್ತೀರೇನ್ರೇ? ಸಾಂಬಾರ್ ಪುಡಿ
ದೇಶದಲ್ಲಿ ಏನು ನಡೀತಾ ಇದೆ ಸ್ವಾಮಿ? ಬಡವ ಬದುಕಬಾರ್ದ? ರಾಜಪ್ಪ ನಮ್ಮ ಚಿಕ್ಕಬಳ್ಳಾಪುರದ ಪ್ರತಿನಿಧಿ ಮಾತಾಡ್ತಾರೆ. ಏನು ರಾಜಪ್ಪನವ್ರೆ, ಏನು ನಡೀತಾ ಇದೆ ರೀ ನಿಮ್ಮ ಕಡೆ? ಏನು ರೀ ಹೊಟ್ಟೆ ಉರಿಯತ್ರಿ, ನನಗೆ ಭಾಳ ಸಿಟ್ಟು ಬರುತ್ತೆ, ನೋವು ಬರುತ್ತೆ ರೀ, ಕಣ್ಣೀರು ಬರುತ್ತೆ ರೀ. ಏನು ಬಡವ ಬದುಕಬಾರ್ದು? ಬಡವನಿಗೆ ಒಂದು ಸಾಂಬಾರು ಪುಡಿ ಸಿಗಬಾರ್ದು, ಬಡವನಿಗೆ ಅಕ್ಕಿ ಸಿಗಬಾರ್ದು, ಬಡವನಿಗೆ ಪುಟ್ ಕೂಸುಗಳಿಗೆ ಡೈಪರ್ ಸಿಗಬಾರ್ದು, ಏನು ರೀ ಉಪ್ಪು ಸಿಗಬಾರ್ದು? ಇರೋವನ್ನೆಲ್ಲ ತಿಂದ್ಕೊಂಡು ತೇಗಬೇಕು, ಅವ್ನು ಮಾರ್ಕೋಬೇಕು, ಅದನ್ನು ಮಜಾ ಮಾಡಬೇಕು, ದುಡ್ಡು ಮಾಡಬೇಕು, ಕಾರ್ ತಗೋಬೇಕು, ಲ್ಯಾಂಬರ್ಗಿನಿ ತಗೋಬೇಕು. ಎಲ್ಲಿಗ್ರಿ ಬಂದು ನಿಂತ್ಕೊಂಡ್ವಿ ರಾಜಪ್ಪ ನಾವು? ಖಂಡಿತ ಚಂದನ್ ಶರ್ಮಾ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಸರ್ಕಾರಿ ಅಕ್ಕಿಯನ್ನ ಬಡ ಮಕ್ಕಳಿಗೆ ಸೇರ್ಬೇಕಾಗಿರ್ತಕ್ಕಂಥ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ಲಿಕ್ಕೆ ಒಂದು ಜಾಲ ಪತ್ತೆ ಆಗಿದ್ದು, ಇಂದು ಬೆಳಗ್ಗೆ ಅಷ್ಟೇ ವಿಸ್ತಾರ ಮೆಗಾ ರೈಡ್ ಅನ್ನ ಮಾಡಿತ್ತು. ಈ ರೈಡ್ ಅಲ್ಲಿ ಕಂಡು ಬಂದಿರ್ತಕ್ಕಂಥ ಒಂದು ಮೆಗಾ ಏನು ಅವರು ದೊಡ್ಡ ಮಟ್ಟದಲ್ಲಿ ಅಕ್ಕಿಯನ್ನ ದಾಸ್ತಾನು ಮಾಡಿ ಅಂಗನವಾಡಿ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂಥ ಏನು ಸಾಂಬಾರ್ ಪುಡಿ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಮತ್ತೆ ಬೇರೆ ಪುಷ್ಟಿ ಅಂತಕ್ಕಂಥ ಒಂದು 4 kg ಒಂದು ಪಾಕೆಟ್ ಆಗಿರ್ಬೋದು, ಇವೆಲ್ಲವನ್ನು ಸಹ ಶೇಖರಣೆ ಮಾಡಾಗಿತ್ತು. 6 ಗಂಟೆಗೆ ನಾವು ಮೆಗಾ ರೈಡ್ ಅನ್ನ ಮಾಡಿದಾಗ ಅಲ್ಲಿರ್ತಕ್ಕಂಥ ಮನೆ ಓನರ್ ಆಗಿರ್ಬೋದು, ಮತ್ತೆ ಆ ಒಂದು ದಾಸ್ತಾನು ಮಾಡಿರ್ತಕ್ಕಂಥ ದಂಧೆಕೋರ ವೆಂಕಟೇಶ್ ಆಗಿರ್ಬೋದು, ಇವರನ್ನ ನಾವು ಆ ಗೋಡನ್ ಓಪನ್ ಮಾಡೋದಕ್ಕೆ ಕೇಳಿದ್ವಿ. ಆದ್ರೆ ಅವನು ಯಾವುದೇ ಕಾರಣಕ್ಕೂ ಕೂಡ ಗೋಡನ್ ಓಪನ್ ಮಾಡೋದಕ್ಕೆ ಹಿಂದೇಟ್ ಆಗ್ದ ತಕ್ಷಣ ನಾವು ಆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸಿಇಒಗೆ ಮತ್ತೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಗಮನಕ್ಕೆ ತಗೊಂಡ್ಬಂದ್ವಿ. ಅವರು ತಕ್ಷಣ ಎಚ್ಚೆತ್ತುಕೊಂಡು ನಮ್ಮ ಜೊತೆಗೆ ಏನು ವಿಸ್ತಾರ ನ್ಯೂಸ್ ತಂಡದ ಜೊತೆಗೆ ಈಗ ಆ ಸಿಇಒ ಆಗಿರ್ಬೋದು, ಇಒ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಸಿಡಿಪಿಒ ಆಗಿರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಂದ ಹಿಡಿದು PDO ಇಂದ ಹಿಡಿದು ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿದ್ರು. ವಿಸ್ತಾರ ನ್ಯೂಸ್ ಸಮಕ್ಷಮದಲ್ಲೇ ಸಹ ವಿಸ್ತಾರ ನ್ಯೂಸ್ ಮೆಗಾ ರೈಡ್ ನಡೆಸ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವೇ ಲೈವ್ ಕವರೇಜ್ ಮಾಡಿ ಆ ಒಂದು ಗೋಡನ್ ಓಪನ್ ಮಾಡಿಸಿದಾಗ ಅಧಿಕಾರಿಗಳೇ ಬೆಚ್ಚು ಬಿದ್ದು ಆ ಒಂದು ಗೋಡನ್ ಅಲ್ಲಿ ಸ್ಟಾಕ್ ಆಗಿರ್ತಕ್ಕಂಥ ಅಕ್ಕಿ ಮತ್ತೆ ಗೋಧಿ ಮತ್ತೆ ಒಂದು ಬೇರೆ ಬೇರೆ ಐಟಮ್ ಏನಿರ್ತದೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಆಗಿರ್ಬೋದು, ಮತ್ತೆ ಉರುಳಿ ಆಗಿರ್ಬೋದು, ಇವೆಲ್ಲವನ್ನು ಸಹ ದಾಸ್ತಾನು ಮಾಡಿ ದೊಡ್ಡ ಮಟ್ಟದಲ್ಲಿ ಅವುಗಳನ್ನ ಬೇರೆ ಚೀಲಗಳಿಗೆ ಶಿಫ್ಟ್ ಮಾಡಿ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ 7 ತಿಂಗಳಿಂದ ಇದು ನಡೀತಾ ಇದೆ. ಒಟ್ಟಾರೆಯಾಗಿ ಇವತ್ತು ರೈಡ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಸುಮಾರು ಆಜುಬಾಜು 400 ಮೂಟೆ ಅಕ್ಕಿ ಪತ್ತೆ ಆಗಿರ್ತಕ್ಕಂಥದ್ದು. ಒಂದಲ್ಲ ಎರಡಲ್ಲ 400 ಮೂಟೆ ಅಕ್ಕಿ, ಜೊತೆಗೆ 442 ಮೂಟೆ ಉರುಳಿ, ಜೊತೆಗೆ 29 ಮೂಟೆ ಆ ಒಂದು ಗೋಧಿ ಇವತ್ತು ಪತ್ತೆ ಆಗಿರ್ತಕ್ಕಂಥದ್ದು. ಜೊತೆಗೆ ಅಂಗನವಾಡಿ ಮಕ್ಕಳಿಗೆ ಕೊಡ್ಬರ್ತಕ್ಕಂಥ ಕೆಲವೊಂದು ಐಟಮ್ಸ್ ಇವೆಲ್ಲವೂ ಸಹ ಸುಮಾರು ನಮಗೆ ಅಂದಾಜು ಸಿಕ್ಕಿರ್ತಕ್ಕಂಥದ್ದು ಪ್ರಕಾರ ಇವತ್ತು ಸುಮಾರು 10 ಲಕ್ಷ ರೂಪಾಯಿ ಐಟಮ್ ಇವತ್ತು ಅಧಿಕಾರಿಗಳು ಸೀಸ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಅವರು ಸಹ ಕೈ ಜೋಡಿಸಿ ನಮ್ಮ ವಿಸ್ತಾರ ವರದಿಯನ್ನ ಆಧರಿಸಿ ಇವತ್ತು ಅಧಿಕಾರಿಗಳು ಸಹ ದಾಳಿ ಮಾಡಿದ್ರು. ನಮ್ಮ ವಿಸ್ತಾರ ನ್ಯೂಸ್ ವರದಿಯನ್ನ ಆಧರಿಸಿ ಇವತ್ತು ಸಿಇಒ ಕೂಡ ಸ್ಥಳಕ್ಕೆ ಬಂದ್ರು. ಅವರು ಬಂದು ನೋಡಿ ಸ್ವತಃ ಸಿಇಒ ಕೂಡ ಇವತ್ತು ದಂಗಾಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಕೇವಲ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಸಚಿವರು ಅಷ್ಟೇ ಅಲ್ಲ, ಆಹಾರ ಇಲಾಖೆ ಸಚಿವರು ಬರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ಇದು ಹಾಸ್ಟೆಲ್ಗಳಿಗೆ ಹೋಗುತ್ತೆ ಇದು ಅಕ್ಕಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಬರ್ತಾರೆ, ಹಿಂದುಳಿದ ವರ್ಗಗಳ ಇಲಾಖೆ ಕಲ್ಯಾಣ ಸಚಿವರು ಬರ್ತಾರೆ. ಇಷ್ಟೂ ಜನ ಸಚಿವರಿಗೆ ಸೇರ್ತಕ್ಕಂಥ ಸುದ್ದಿ ಇದು. ಕೇವಲ ಒಬ್ಬರಿಗೆ ಸೇರ್ತಕ್ಕಂಥ ಸುದ್ದಿ ಅಲ್ಲ, ಇಷ್ಟು ಜನ ಇವರ ಸಚಿವರ ಇಲಾಖೆಗಳಿಗೆ ಸೇರ್ಪಡ್ತಕ್ಕಂಥ ಅಕ್ಕಿ ಹಾಸ್ಟೆಲ್ಗೆ ಹೋಗುತ್ತೆ, ಶಾಲೆಗೆ ಬಿಸಿಯೂಟಕ್ಕೆ ಹೋಗುತ್ತೆ, ಮತ್ತೆ ಅಂಗನವಾಡಿ ಮಕ್ಕಳು ಎಲ್ಲ ಇಲಾಖೆಗಳಿಗೂ ಹೋಗ್ಬೇಕಾಗಿರ್ತಕ್ಕಂಥ ಅಕ್ಕಿ ಇವತ್ತು ಕಳ್ಳರ ಕಾಳಸಂತೆ ಮಾರ್ಕೊಂಡು ಅವರ ಜೋಬನ್ನ ಅವರ ಹೊಟ್ಟೆನ ತುಂಬಿಸ್ಕೊಂಡು ಬಡ ಮಕ್ಕಳ ಹೊಟ್ಟೆ ಮೇಲೆ ಹೊಡಿರ್ತಕ್ಕಂಥ ಒಂದು ದುಷ್ಕೃತ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಏನು ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಕ್ಷೇತ್ರದಲ್ಲಿ ಇವತ್ತು ಕಂಡು ಬಂದಿರತಕ್ಕಂಥದ್ದು. ಇವತ್ತು ಏನು ಪೂಲ್ನಾಯಕನಹಳ್ಳಿ ಗ್ರಾಮದಲ್ಲಿ ಇರ್ತಕ್ಕಂಥ ಸುಮಾರು ಜನ ಇವತ್ತು ಜಮಾಯಿಸಿದ್ರು. ವಿಸ್ತಾರ ನ್ಯೂಸ್ಗೆ ಖಂಡಿತವೂ ಕೂಡ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ಇಂತಹ ಕೆಲಸ ಮಾಡಬೇಕು, ಇಂಥ ಒಂದು ವರದಿಯನ್ನ ಮಾಡಿದ್ರೆ ಇಡೀ ಸಮಾಜ ಸುಧಾರಣೆ ಆಗುತ್ತೆ. ನಿಮ್ಮ ನಿಖರ ಮತ್ತು ಜನಪರ ಸುದ್ದಿಗೆ ಇವತ್ತು ಒಂದು ಪ್ರೋತ್ಸಾಹ ಸಿಕ್ಕಿದೆ, ನಮ್ಮೆಲ್ಲರೂ ಪ್ರೋತ್ಸಾಹ ನಿಮಗೆ ಅಂತೇಳಿ ಅಲ್ಲಿರ್ತಕ್ಕಂಥ 100 ಸಾರ್ವಜನಿಕರು ಜಮಾಯಿಸಿದ್ರು. ಅವರೆಲ್ಲರೂ ಕೂಡ ವಿಸ್ತಾರ ನ್ಯೂಸ್ಗೆ ಇವತ್ತು ಶ್ಲಾಘನೆ ವ್ಯಕ್ತಪಡಿಸಿದ ಚಂದನ್ ಶರ್ಮಾ. ಇವತ್ತು ನಡೆಸಿರ್ತಕ್ಕಂಥ ಮೆಗಾ ರೇಡ್ ಇವತ್ತು ನಾವು ಬೆಳಗ್ಗೆ 6 ಗಂಟೆಗೆ ನಡೆಸತಕ್ಕಂಥ ಇದುವರೆಗೂ ಕೂಡ ಇನ್ನು ಆ ಒಂದು ತನಿಖೆ ನಡೀತಾ ಇದೆ. ಇವ್ರು ಯಾರು ಆರೋಪಿಗಳಿದ್ದಾರೆ, ಅದರಲ್ಲಿ ಅಧಿಕಾರಿಗಳು ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರ್ಯಾರು ಇದು ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ತಾಲೂಕು ಆಫೀಸರ್ ಆಗಿರ್ಬೋದು, ಜಿಲ್ಲಾ ಆಫೀಸರ್ ಆಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಕಾಂಟ್ರಾಕ್ಟರ್ಗಳಾಗಿರ್ಬೋದು, ಗುತ್ತಿಗೆದಾರರಾಗಿರ್ಬೋದು, ಮತ್ತೆ ಇಲ್ಲಿ ಗುಮಾಸ್ತರಾಗಿರ್ಬೋದು, ಇವರೆಲ್ಲರೂ ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥ ಅನುಮಾನ ಇದೆ. ನಿಖರ ಹಾಗೂ ಜನಪರ ಒಂದು ತನಿಖೆ ನಡೆದಾಗ ಇದೆಲ್ಲವೂ ಕೂಡ ಹೊರಬರ್ತಕ್ಕಂಥದ್ದು. ಇಡೀ ಸರ್ಕಾರ ಇವತ್ತು ಬೆಚ್ಚ ಬೀಳ್ತಕ್ಕಂಥ ವರದಿ ಇವತ್ತು ವಿಸ್ತಾರ ವರದಿ ಆಗ್ತಾ ಇದೆ. ಚಂದನ್ ಶರ್ಮಾ. ರೈಟ್ ರಾಜಪ್ಪ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.